ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಜೊತೆ ಸೇರಿ 100 ಕಾಲ ಬದುಕೋದಿಕ್ಕೋಸ್ಕರ ಎಲ್ಲರನ್ನೂ ಬಿಟ್ಟು ನನ್ನ ಬೆರಳು ಹಿಡ್ಕೊಂಡು ಇಂಡಿಯಾದಿಂದ ಅಮೆರಿಕಾಗೆ ಬಂದೆ. ನಾನು ಏನ್ ಪಾಪ ಮಾಡಿದ್ನೋ ಏನೋ, ನಾವು ಅನ್ಕೊಂಡಿರೋ ಕೋರಿಕೆ ತೀರ್ದೇನೆ ಆ ದೇವರು ನನ್ನಿಂದ ನಿನ್ನ ದೂರ ಮಾಡ್ತಿದ್ದಾನೆ ಸಂಧ್ಯಾ. ನಾನು ಎಲ್ಲಿಗೆ ಹೋಗ್ತೇನೆ ಕಿಶೋರ್? ನಿನ್ ಹೃದಯ ಲಬ್ಡಬ್ ಅಂತ ಹೊಡ್ಕೊಳ್ಳೋವರೆಗೂ ನಿನ್ ಜೊತೆಗೇನೆ ಇರ್ತೀನಿ. ಹಾಗಾದ್ರೆ ಪರುವಾಲು ಪಾರ್ಟಿಗೆ ಹೋಗೋದು ಕಷ್ಟನೇ ಅನ್ಸುತ್ತೆ. ಪರುವಾಲು ಪಾರ್ಟಿ ಅಲ್ಲ ಕಣೋ, ಫೇರ್ವೆಲ್ ಪಾರ್ಟಿ. ನಾಲ್ಗೆ ತಿರ್ಗಲ್ಲ ಅಂತ ಹೇಳ್ದೆ ತಾನೆ. ಬಿಟ್ಟು ಸೀರೆ, ಒಡವೆ, ಬ್ಲೌಸು ಎಲ್ಲನೂ ಮಂಚದ ಮೇಲೆ ಇಟ್ಟಿದ್ದಾರೆ. ಅಕ್ಕ, ಅಬ್ರಕಡಬ್ರ ಅನ್ಸುತ್ತೆ. ಹೌದು ಬಿಟ್ಟು, ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ ಅಂದ್ರೆ ಅಮ್ಮ ಬಂದಿರ್ಬೇಕು. ಅಮ್ಮ 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 ಬಂದಿಲ್ಲ ರಾಜಲಕ್ಷ್ಮಿ. ನೆನ್ನೆ ಫೋನ್ ಮಾಡಿ ನೀನ್ ಕಾಲೇಜ್ ಫಂಕ್ಷನ್ ಕೇಳಿರೋ ಒಡವೆ, ಸೀರೆ ಎಲ್ಲ ಅರೇಂಜ್ ಮಾಡು ಅಂತ ಹೇಳಿದ್ರು. ಒಳ ಉಡುಪುಗಳನ್ನು ಸಹ. ನಾಚಿಕೆ ನೋಡು. ನಕ್ಕಿದ್ ಸಾಕ್ ಬಿಡು, ಅಕ್ಕನ್ ಫ್ರೆಂಡ್ಸ್ ಬಂದ್ರು ನೋಡು. ಎಲ್ರು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ. ಪರುವಾಲು ಪಾರ್ಟಿ ಅಲ್ವಾ? ಚಕ್ಕೋತಿ. ಫೇರ್ವೆಲ್ ಪಾರ್ಟಿ ಚಿಕ್ಕಮ್ಮ ಬಾಯಿ ತಪ್ಪಿ ಹಾಗಂದ. ಸರಿ, ಎಲ್ರೂ ಸೇರ್ಕೊಂಡು ರಾಜಲಕ್ಷ್ಮಿನ ರೆಡಿ ಮಾಡೋಣ. ಬಿಟ್ಟು ನಿನ್ ಗಂಡ್ಸಲ್ವಾ, ಆಚೆ ಹೋಗು. ಮುಖದ ಮೇಲೆ ಮೀಸೆ ಬರೋದ್ರೊಳಗಡೆ ನನ್ನನ್ ಗಂಡ್ಸ್ ಮಾಡ್ತಿದ್ದೀರಾ ನೀವು? ನಡಿಯೋ ಹೊರಗೆ, ನಡಿ. ಏನೋ ಅನ್ಕೊಂಡಿದ್ದೆ, ಆದ್ರೆ ರಾಜಲಕ್ಷ್ಮಿ ನಮ್ಗೆ ಹೀಗ ಅನ್ನಿಸ್ತಿದೆ ಅಂದ್ರೆ ಇನ್ ಹುಡುಗರ ಗತಿ ಅದೋ ಗತಿ ಆಗ್ಬಿಡುತ್ತಷ್ಟೇ. ಏನೇ ಮಾತುಗಳು? ಜೋಕ್ ಮಾಡ್ತಿರೋದು ಆಂಟಿ. ಚಿಕ್ಕಮ್ಮ, ಸೀರೆ ಸ್ವಲ್ಪ ತೆಳ್ಳಗಿದೆ ಅಲ್ವಾ? ಅಂದ್ವಾ ಕಾಣಿಸ್ಬೇಕು ಅಂತ ತಾನೆ ಈ ತರ ಸೀರೆ ಉಟ್ಕೊಳ್ಳೋದು. ರಾಜಲಕ್ಷ್ಮಿ ತಗೋ, ಈ ಲಿಪ್ಸ್ಟಿಕ್ ಹಾಕೋ. ಬೇಡ ಬೇಡ, ಅಪ್ಪ ನೋಡಿದ್ರೆ ಬೈತಾರೆ. ಯಾಕೆ ಎಷ್ಟು ಎದ್ರುಕೊಳ್ತೀಯ ನೀನು? ಅಣ್ಣ ನೋಡ್ದಾಗ ತಾನೆ. ನನ್ ಸೊಸೆನ ಕಾಲೇಜಲ್ಲಿ ಎಲ್ರೂ ನೋಡ್ಬೇಕು. ನೀನ್ ಹಚ್ಚು. ಮಹಾಲಕ್ಷ್ಮಿ ತರ ಇದ್ಯಾ. ನಡಿ ನಡಿ.
ಸೀರೆನ ಹಾಗೆ ಇಟ್ಕೋಬಾರ್ದು. ಬಿಡು ಬಿಡು. ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆಯಾ ರಾಜಲಕ್ಷ್ಮಿ. ಹೇಳ್ದೆ ತಾನೇ. ಅಷ್ಟು ಅವಸರದಲ್ಲಿ ಬಂದು ಸುಮ್ಮನೆ ನಿನ್ಪಟ್ಟಿಯಲ್ಲೋ. ರಾಜಾರಾಮವ ಬರ್ತಿದ್ದಾರೆ ಅಂತ ಹೇಳಕ್ ಬಂದೆ. ಅಯ್ಯೋ, ಹಾ ಬಂದ್ರೆ ಏನಾಯ್ತು, ಬರ್ತಿದಾರಲ್ಲ. ಅದಲ್ಲ ಸೀನು, ರಾಜಲಕ್ಷ್ಮಿ ಕಾಲೇಜಲ್ಲಿ ಫೇರ್ವೆಲ್ ಪಾರ್ಟಿಗೆ ಹೋಗ್ತಾ ಇದ್ದಾರೆ. ಭಾವನವನ್ನ ಒಪ್ಸಿ ರಾಜಲಕ್ಷ್ಮಿನ್ ಕಳಿಸ್ಕೊಡೋ. ಒಪ್ಪಿಸ್ಬೇಕಾ? ನನ್ ಕೈಯಲ್ಲಿ ಆಗಲ್ಲಪ್ಪ. ಬೇಕಾದ್ರೆ ತಪ್ಪಿಸ್ತೀನಿ. ಪಾರ್ಟಿನ ಅಲ್ಲ ಕಣೆ, ಮುಖ ಹಂಗೆ ಇಟ್ಕೋಬೇಡ. ಏನ್ ಮಾಡ್ತೀಯ ಅಂತ ಹೇಳು. ನೀವೆಲ್ಲರೂ ಇಲ್ಲಿ ಬನ್ನಿ. ನೀವಲ್ಲ, ಚಾಯ್ ಬಿಸ್ಕೆಟ್ ಬ್ಯಾಚ್, ನೀವು ಬನ್ನಿ. ಬನ್ನಿ, ಹೋಗಿ ಮುಂದೆ ಬನ್ನಿ ಬನ್ನಿ, ಹೋಗಿ ಹೋಗಿ ಬೇಗ. ನೀವೆಲ್ಲರೂ ನನ್ನ ಹಿಂದೆನೆ ಫಾಲೋ ಮಾಡಿ, ಓಕೆನಾ? ಬನ್ನಿ ಬನ್ನಿ. ನಿಂತ್ಕೊಳ್ಳಿ. ರಾಜಲಕ್ಷ್ಮಿ, ಎಲ್ಲಿ? ಅವಳು ಒಳಗಡೆ ಇದ್ದಾಳೆ ಅಂಕಲ್, ಬಂದ್ಬಿಡ್ತಾಳೆ. ಒಳಗಿದ್ದಾಳ? ಅಲ್ಲಿ ಫಂಕ್ಷನ್ ಅಲ್ಲಿ ನೀವೆಲ್ಲರೂ ರೇಷ್ಮೆ ಸೀರೆ ಉಟ್ಕೋಬೇಕು. ಹಾ ಆಯ್ತು ಅಂಕಲ್. PG ಕ್ಲಾಸ್ ಶುರುವಾಗಿದೆಯಂತೆ? ಹೌದು ಮಾವ. ಮಂಗಳೂರಿಗೆ ಯಾವಾಗ ಹೊರಡ್ತಿದ್ಯಾ? ಸಂಜೆ ಹೊರಡ್ತೀನಿ ಮಾವ. ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂದ್ರೆ ಮಾತ್ರ ನನ್ನ ಹೆಸರು ಉಪಯೋಗಿಸ್ಕೊಳ್ದೆ ನೀನ್ ಕೆಲಸ ಪಡೆಯೋಕ್ಕಾಗೋದು. ಅರ್ಥ ಆಯ್ತಾ? ಆಯ್ತು ಮಾವ. ಸದ್ಯ
ಜಾನಕಿ ಯಾಕೆ ಹೀಗ್ ಮಾಡಿದ್ಲೋ ಅರ್ಥ ಆಗ್ತಾ ಇಲ್ಲ. ಈಗಾಗ್ಲೇ ಅವಳ ಮನೇಲಿ ಇರ್ಬೇಕಿತ್ತು. ಮಾತಾಡಿ ಕರ್ಸ್ಕೊಂಡಿರೋ ಸಂಧ್ಯಾ ಯಾವ ಸಮಸ್ಯೆಯನ್ನ ತಂದಿಡ್ತಾಳೋ ಅಂತ ಭಯ ಆಗ್ತಿದೆ ನಂಗೆ. ಹಲೋ, ಹಲೋ, ಮಾತಾಡಿ. ನಾನು ರೀ. ಯಾಕೆ ಅಳ್ತಾ ಇದೀಯಾ? ಅಳ್ತಾ ಇದ್ದಾಳ? ಯಾಕಂತೆ? ನನ್ನ ತಂಗಿ ಸಂಧ್ಯಾ ಕ್ಯಾನ್ಸರ್ನಿಂದ ಹೋಗ್ಬಿಟ್ಲು ರೀ. ಅರ್ಧ ಆಯಸ್ಸಲ್ಲೇ ಹೋಗ್ಬಿಟ್ಲು ರೀ. ಕೊನೆ ಸಾರಿ ಮುಖ ನೋಡೋದಕ್ ಬರ್ತಾರಲ್ಲ, ಆ ರೀತಿ ಆಗೋಯ್ತು ನನ್ನ ಪರಿಸ್ಥಿತಿ. ಕಾವೇರಿ ಮಡ್ಲಲ್ಲೇ ಬೆಳೆದಿದ್ದರಿಂದ ತನ್ನ ಅಸ್ಥಿನೂ ಕೂಡ ಕಾವೇರಿಲಿ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಿದಾಳ್ರಿ. ಅವಳು ಕೊನೆಯದಾಗಿ ನನ್ನನ್ನು ಕೇಳ್ಕೊಂಡಿದ್ದು ಇದೆ. ತಗೊಂಡು ಬರಬಹುದಾ? ಈ ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಅಂತಾನೆ. ಸರಿ, ಏನಾಯ್ತು ರಘು? ತನ್ನ ತಂದೆ ಸಾವಿಗೆ ಕಾರಣ ಆಗಿದ್ದ ಸಂಧ್ಯಾ ಕ್ಯಾನ್ಸರ್ ರೋಗದಿಂದ ಸತ್ತು ಹೋಗಿದ್ದಾಳಮ್ಮ. ತಪ್ಪು ಮಾಡಿದ್ಲು, ಶಿಕ್ಷೆ ಅನುಭವಿಸ್ತಿದ್ದಾಳೆ. ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಫೇರ್ವೆಲ್ ಪಾರ್ಟಿ ಅಂದ್ರೆ ಸೀನಿಯರ್ ಸ್ಟೂಡೆಂಟ್ಸು ನಮ್ಮ ಕಾಲೇಜಿಗೆ ಬರೋದು ಕೊನೆ ದಿನ ಅಂತ ಅರ್ಥ. ಭವಿಷ್ಯದಲ್ಲವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೋಸ್ಕರ ನಾವೆಲ್ಲರೂ ಉತ್ಸಾಹದಿಂದ ಸೆಂಡ್ ಆಫ್ ಪಾರ್ಟಿ ಕೊಡಬೇಕು. ಈ ಪಾರ್ಟಿ ಸಂದರ್ಭದಲ್ಲಿ ಕೆಲವು ಜನ ಸ್ಟೂಡೆಂಟ್ಸ್ಗೆ ಅಚೀವರ್ಸ್ ಅವಾರ್ಡ್ಸ್ ಕೊಡೋಣ ಅಂತ ಅನ್ಕೊಂಡಿದೀವಿ. ಮೊದಲನೇದಾಗಿ ಮಿಸ್ಟರ್ ರಾಕ್ ಸ್ಟಾರ್ ಆಗಿ ತೋಟ ರಾಮನ್ನ ಬರ್ಮಾಡ್ಕೋತಾ ಇದೀವಿ. ನೆಕ್ಸ್ಟ್ ಅವಾರ್ಡ್ ಯಾವಾಗ್ಲೂ ಚಟಪಟ ಅಂತ ಮಾತಾಡ್ತಾ ಅವಸರ ಮಾಡೋ ಹುಡುಗಿ ಮಿಸ್ ಪವರ್ ಹೌಸ್ ಛಾಯಾ. ಮಿಸ್ಟರ್ ಸೂಪರ್ ಫಾಸ್ಟ್ ನೆಕ್ಸ್ಟ್ ಅವಾರ್ಡ್ ಜಿಗ್ ಜಾಗ್. ರಾಜಲಕ್ಷ್ಮಿ ಇಲ್ಲಡು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ವಿನಯ, ವಿಧೇಯತೆ, ಪದ್ಧತಿ ಇದೆಲ್ಲವನ್ನು ಮೀರಿದ ಅಮಾಯಕತನ ಅವಳ ಸ್ವಂತದ್ದು. ಅದಕ್ಕೆ
ಅವಳನ್ನ ಮಿಸ್ ಇನ್ನೋಸೆಂಟ್ ಆಗಿ ಅವಾರ್ಡ್ ಕಮಿಟಿ ನಿರ್ಧಾರ ಮಾಡಿದೆ. ಅವಳು ಯಾರು ಅಂದ್ರೆ ಅಯೋಧ್ಯ ಲಂಕಾ ರಾಜಲಕ್ಷ್ಮಿ. ಕಂಗ್ರಾಟ್ಸ್ ಕಣೆ ರಾಜಲಕ್ಷ್ಮಿ. ಸರಿ ಸರಿ ಬಿಡು. ಕುಷ್ಠರೋಗ ಬಂದಿರಂಗೆ ಹಂಗ್ಯಾಕೆ ಹಿಡ್ಕೊಂಡ್ ಕೂತಿದ್ಯಾ? ನಿನಗ್ ಸಿಕ್ಕಿರೋದ್ ಅವಾರ್ಡು. ನಿನ್ ಕೂಡ ಸಿಕ್ಕಿದೆ ಅಲ್ವಾ? ಸಂತೋಷಕ್ಕೆ ಕುತ್ಕೊಳಕ್ಕೆ ಆಯ್ತಿಲ್ಲ ನನಗಿಲ್ಲಿ. ನೀನ್ ನೋಡಿದ್ರೆ ಹಿಂಗ್ ಮುಖ ಮಾಡ್ಕೊಂಡ್ ಕೂತಿದ್ಯಾ, ಏನಾಯ್ತೆ? ಮತ್ತಿನ್ನೇನೆ, ಈ ಸೀರೆನ ಇಟ್ಕೋಬೇಕಾ ಅಥವಾ ಇದನ್ನ ಇಟ್ಕೋಬೇಕಾ? ಅಯ್ಯೋ ದೇವ್ರೇ, ಇವಳಗ್ ಬೇಗ ಬುದ್ಧಿ ಕೊಡಪ್ಪ. ಮಿಸ್ ಪವರ್ ಹೌಸ್ ಅಂದ್ರೆ ತುಂಬಾ ಸ್ಟ್ರಾಂಗ್ ಅಲ್ವಾ? ಅಯ್ಯೋ, ಕಾಲೇಜಿಗೆ ಬಂದ್ಮೇಲೆ ಈ ಟೈಟಲ್ ಬಂದೈತೆ ಅಂತ ಗೊತ್ತಾದ್ರೆ ಎಲ್ಲರೂ ನನ್ನ ಆಡ್ಕತಾರೆ. ನನ್ಗೇನೋ ಮಿಸ್ ಗಾಸಿಪ್ ಅಂತ ಟೈಟಲ್ ಕೊಟ್ಟಿದ್ದಾರೆ. ಇದ್ ಗೊತ್ತಾದ್ರೆ ನನ್ನ ಹತ್ರ ಬಂದು ಯಾರು ಸೀಕ್ರೆಟ್ಸ್ ಹೇಳಲ್ಲ. ಹೇಳಿಲ್ಲ ಅಂದ್ರೂ ತಿಳ್ಕೊಂತಿಯಲ್ಲ. ಥ್ಯಾಂಕ್ ಯು. ಬಾಲ್ ಮೂವ್ ಮಾಡೋವಾಗ ನೀನ್ ರೈಟ್ ಹ್ಯಾಂಡ್ ನ ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಆಗ ನೀನು ಬೆಟರ್ ಆಗಿ ಆಡ್ಬೋದು. ಓಹೋ ಹೌದಾ? ನೀನ್ ನನ್ಗೆ ಅಡ್ವೈಸ್ ಮಾಡ್ತಿದ್ಯಾ? ಅಷ್ಟಿದ್ರೆ ಆಡ್ ತೋರ್ಸು. ದೊಡ್ಡ ಕೋಲ್ ಹಿಡ್ಕೊಂಡು ಚಂಡಿಗೋಸ್ಕರ ಮೈದಾನದಲ್ಲಿ ಓಡದ್ಯಾ? ಊರ್ನವ್ರ ಮುಂದೆ ನಮ್ಮ ಮರ್ಯಾದೆ ಏನಾಗ್ಬೇಕು? ಊರವ್ರ ಬಾಯಲ್ಲಿ ಮಾತಾಗ್ಬೇಕು ಅಂತಾನ? ಹೆಣ್ಮಕ್ಳು ಈ ತರ ಆಟಗಳನ್ನ ಆಡೋದೇನು ದರಿದ್ರ. ಕೈಕಾಲ್ ಏನಾದ್ರೂ ಮುರಿದು ಹೋದ್ರೆ ನಿನ್ನ ಮದ್ವೆ ಮಾಡ್ಕೊಳಕ್ ಯಾರು ಮುಂದೆ ಬರಲ್ಲ. ಚಿಕ್ಕ ಹುಡುಗಿ ತರ ಇದ್ರೆ ಸಾಕು. ನೀನೇನೋ ಕಪ್ಪಿಗೆಲ್ಲೋ ಅಗತ್ಯ ಇಲ್ಲ. ಕುಡ್ದಿರೋ ಕಪ್ಪು ತೊಳೆದ್ರೆ ಸಾಕು. ಅದೇ ಮತ್ತೆ ಹಾಕಿ ಅಂತೆ, ಖೋಖೋ ಅಂತೆ, ಇನ್ನು ಏನೇನಿದ್ಯೋ. ಹೌದು ಇವಾಗೆಲ್ಲ ಚೆನ್ನಾಗೇ ಇರುತ್ತೆ. ದೊಡ್ಡವ್ರ ಜೊತೆ ಆಡ್ಬೇಕಾದ್ರೆ ಗೊತ್ತಾಗುತ್ತೆ ಇವ್ಳು ಬಂಡವಾಳ. ಹೆಲೋ, ಯಾಕೆ ಭಯ ಆಯ್ತಾ? ಹಲೋ, ಮಾತಾಡು ಅಂದ್ರೆ ಭಯ ಪಡ್ತಾಳೆ ಅಷ್ಟೇ ಇವಳು. ಆಟಾಡು ಅಂದ್ರೆ ಧೈರ್ಯವಾಗಿ ಆಡ್ತಾಳೆ ನನ್ನ ಫ್ರೆಂಡು. ತಗೊಳ್ಳೆ. ಓಹೋ ಹೌದಾ? ಹಾಗಾದ್ರೆ ಆಡ್ ತೋರ್ಸು. ಆಡೆ. ಆಡು.